ಬಾಳೆಹೊನ್ನೂರು ಟೇಷನ್ ಅನಿಸ್ತಾ ಇಲ್ಲ. ಫ್ರೆಂಡ್ಸ್ ಜೊತೆಲೆಲ್ಲ ಹೋಗಿ ಮಾತಾಡ್ತಿದ್ವಿ ಅಂತ ಆ ಲೆವೆಲಿಗೆ ಮಾಡಿದ್ದಾರೆ. ಏನು ತಪ್ಪಾಗಿದೆ ಅದನ್ನು ರೆಕ್ಟಿಫೈ ಮಾಡ್ಕೋದು. ಅದ್ರ ಜೊತೆಗೆ ನಮ್ಮವ್ರು ಏನಾದರೂ ತಪ್ಪನ್ನು ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಲೋಕಸ್ಪಂದನ ಅಂತೇಳಿ 2023 ಅದು ಜಾರಿಯಲ್ಲಿದೆ. ಸುಂದರ ಪಾರ್ಕ್ ಮಧ್ಯೆ ಹೈಟೆಕ್ ಶಟಲ್ ಕೋರ್ಟ್. ಡ್ರೋನ್ ಕ್ಯಾಮೆರಾದಲ್ಲಿ ನೋಡಿದ್ರೆ ಸಿಟಿ ಮಧ್ಯೆ ಇರೋ ಯಾವುದೋ ಹೈಟೆಕ್ ರೆಸಾರ್ಟ್ ಇರಬೇಕು ಅನ್ಸುತ್ತೆ. ಆದ್ರೆ ಇದು ಅಸಲಿಗೆ ರೆಸಾರ್ಟ್ ಅಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಪೊಲೀಸ್ ಠಾಣೆ. ಪೊಲೀಸ್ ಕ್ಯಾಪ್ ಇಡೋಕೆ ಸ್ಟ್ಯಾಂಡ್, ಪಳಪಳ ಹೊಳೆಯುತ್ತಿರುವ ಭಾರತ ಧ್ವಜದ ಜೊತೆ ಪೊಲೀಸ್ ಧ್ವಜ. ಇದರ ಮಧ್ಯೆ ಠಾಣೆಗೆ ಹೈಟೆಕ್ ರೂಪ ಕೊಟ್ಟ ರೂವಾರಿ ಪಿಎಸ್ಐ ರವೀಶ್. 1985ರಲ್ಲಿ ಓಪನ್ ಆದ ಈ ಠಾಣೆ ಸುಣ್ಣ ಬಣ್ಣ ಇಲ್ಲದೆ ಮಾಸಿ ಹೋಗಿತ್ತು. ಆದರೆ ಪಿಎಸ್ಐ ರವೀಶ್ ಇಲ್ಲಿಗೆ ಬಂದ ಮೇಲೆ ಠಾಣೆಗೆ ಹೊಸ ರೂಪವನ್ನ ನೀಡಿದ್ದಾರೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಪೊಲೀಸ್ ಠಾಣೆ ಇತ್ತೀಚೆಗೆ ಅದು ಸ್ವಲ್ಪ ರಿನೋವೇಷನ್ ಮಾಡಿ ಅಲ್ಲಿ ಇರ್ತಕ್ಕಂಥ ಲೋಕಲ್ ಬಾಡಿ ಅವರ ಸಹಾಯದೊಂದಿಗೆ, ಕೆಲವರು ಡೋನರ್ಸ್ಗಳ ಸಹಾಯದೊಂದಿಗೆ ಅದನ್ನು ನಮ್ಮ ಅಲ್ಲಿರ್ತಕ್ಕಂಥ PSI ರವೀಶ್ ರವರು ಅದಕ್ಕೆ ಬೇರೆ ಥರ ಒಂದು ರೂಪ ಕೊಟ್ಟಿದ್ದಾರೆ. ಜನಸ್ನೇಹಿ ಪೊಲೀಸ್ ಅನ್ನೋ ಥರ ಅದನ್ನು ರೂಪ ಕೊಟ್ಟು ಅಲ್ಲಿ ವುಮನ್ ಹೆಲ್ಪ್ ಡೆಸ್ಕು, ಚಿಲ್ಡ್ರನ್ ಹೆಲ್ಪ್ ಡೆಸ್ಕು, ಮತ್ತು ಮಕ್ಕಳಿಗೆ ಯಾರಾದರೂ ಹೆಣ್ಮಕ್ಳು ಮತ್ತು ಮಕ್ಕಳು ಬಂದಾಗ ಅವರಿಗೆ ವಿಶ್ರಮಿಸಲಿಕ್ಕೆ ಒಂದು ಉದ್ಯಾನವನ, ಈ ಥರ ಎಲ್ಲ ಮಾಡಿದ್ದಾರೆ. ಅದು ಬಹಳ ಚೆನ್ನಾಗಿ ಬಂದಿದೆ. ಸಾರ್ವಜನಿಕರು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಜನಸ್ನೇಹಿ ಪೊಲೀಸ್ ಆಗಿ ಸಮುದಾಯದತ್ತ ಏನು ಪೊಲೀಸ್ ಅಂತ ನಾವೇನು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ ಅಂತಹ ಒಂದು ಇದರಲ್ಲಿ ಅದು ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಪೊಲೀಸ್ ಠಾಣೆ ಎದುರುಗಡೆ ಅದು ಮೇನ್ ರೋಡ್ ಇರೋದ್ರಿಂದ ಅಲ್ಲಿನೂ ಸಹಿತ ಒಂದು ಟ್ರಾಫಿಕ್ ಅರೇಂಜ್ಮೆಂಟ್ಸನ್ನು ಸಹಿತ ಮಾಡಿದ್ದಾರೆ. ಪೊಲೀಸ್ ಠಾಣೆ ಗೋಡೆಗಳ ಮೇಲೆ ಈ ಟ್ರಾಫಿಕ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಕೆಲವೊಂದು ಕಾಮನ್ ಆಗಿರ್ತಕ್ಕಂಥ ಅಪರಾಧ ಚಟುವಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಚಾರಗಳನ್ನು ಅದರಲ್ಲಿ ಪೇಂಟಿಂಗನ್ನು ಮಾಡಿಸಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸೊ ಇದರಿಂದ ಅದು ಆ ಸ್ಟೇಷನ್ ಸ್ವಲ್ಪ ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಆಗಿ ಒಂದು ಬರ್ತಾ ಇದೆ. ಅದು ಲೋಕಲ್ ಜನನೂ ಅದಕ್ಕೆ ಭಾಳ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ಥರ ಮುಂದಿನ ದಿನಗಳಲ್ಲಿ ಸಹಿತ ನಾವು ಎಲ್ಲ ಪೊಲೀಸ್ ಠಾಣೆಗಳು ಒಂದು ಜನಸ್ನೇಹಿ ಪೊಲೀಸ್ ಠಾಣೆಯಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೋದೇನೆಂದರೆ, ನಮ್ಮ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಜನಸ್ಪಂದನ, ಲೋಕಸ್ಪಂದನ ಅಂತೇಳಿ ಒಂದು ಕಾರ್ಯಕ್ರಮ, ಅದು ಒಂದು QR ಕೋಡನ್ನು ನಾವು ಅಲ್ಲಿ ಇಟ್ಟಿದ್ದೀವಿ. ಸೊ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಅವರು ಹೋದರೆ ಅಲ್ಲಿ ಒಂದು ನಮ್ಮದು ವಿಸಿಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಕಂಪ್ಯೂಟರಲ್ಲಿ ಅವ್ರದ್ದು ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೋತಾರೆ. ಅದಾದಮೇಲೆ ಅವ್ರದ್ದು ಕೆಲಸ ಎಲ್ಲ ಮುಗಿದ ಮೇಲೆ ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಲ್ಲೋ, ಅವ್ರಿಗೆ ಚೆನ್ನಾಗಿ ಸ್ಟೇಷನ್ನಲ್ಲಿ ಸ್ಪಂದಿಸಿದಾರೋ ಇಲ್ಲೋ, ಏನಾದರೂ ಅವ್ರಿಗೆ ಏನೋ ತೊಂದರೆ ಏನಾರು ಆಯಿತಾ ಪೊಲೀಸ್ ಸ್ಟೇಷನ್ನಲ್ಲಿ ಅಂತಕ್ಕಂಥದ್ರ ಬಗ್ಗೆ ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತೇನೆ. ಅದಕ್ಕೆ ನಾವು ಲೋಕಸ್ಪಂದನ ಅಂತೇಳಿ 2023 ಅದು ಜಾರಿಯಲ್ಲಿದೆ. ಸುಮಾರು ಜನ ಅದನ್ನು ಫೀಡ್ಬ್ಯಾಕನ್ನು ಕೊಡ್ತಾ ಇಲ್ಲ. ಅವರು ಫೀಡ್ಬ್ಯಾಕನ್ನು ಕೊಟ್ಟರೆ ಪೊಲೀಸ್ ಸ್ಟೇಷನ್ನಲ್ಲಿ ಯಾವ ರೀತಿಯ ವರ್ತನೆ ಮಾಡ್ತಾ ಇದ್ದಾರೆ, ಪೊಲೀಸರು ಜನರ ಜೊತೆ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಸಿಗುತ್ತೆ. ಅದು ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದೆ ಅದರಲ್ಲಿ ಅದು ಡೈರೆಕ್ಟಾಗಿ ನಮ್ಮ DPOದಲ್ಲಿ, ನಮ್ಮ ಪೊಲೀಸ್ SP ಕಚೇರಿಯಲ್ಲಿನೇ ಆ ಫೀಡ್ಬ್ಯಾಕನ್ನು ನಾವು ಅನಲೈಸ್ ಮಾಡಿ ಅದರಲ್ಲಿ ಸ್ಟಾರ್ ಸಿಸ್ಟಮು ಹಾಕ್ಕೊಂಡಿದ್ದೀವಿ. 5 ಸ್ಟಾರ್, 4 ಸ್ಟಾರ್, 3 ಸ್ಟಾರ್, 2 ಸ್ಟಾರ್, 1 ಸ್ಟಾರ್ ಅಂತೇಳಿ ಯಾವ ಪೊಲೀಸ್ ಠಾಣೆಯ ಸ್ಟಾರ್ಗಳು 2 ಅಥವಾ 2ಕ್ಕಿಂತ ಕಡಿಮೆ ಸ್ಟಾರ್ಗಳು ಇರ್ತವೆ ಅಂತಹ ಪೊಲೀಸ್ ಠಾಣೆಗಳಲ್ಲಿ ಯಾವ ವಿಚಾರಕ್ಕೋಸ್ಕರ ಅದು ಆಗಿದೆ ಅಂತಕ್ಕಂಥದ್ದು ವಿಚಾರ ತಿಳ್ಕೊಂಡ್ಬಿಟ್ಟು ಅರ್ಜಿದಾರರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಕೇಳಿ ಅಲ್ಲಿ ಏನು ತಪ್ಪಾಗಿದೆ ಅದನ್ನು ರೆಕ್ಟಿಫೈ ಮಾಡ್ಕೋದು. ಅದ್ರ ಜೊತೆಗೆ ನಮ್ಮವ್ರು ಏನಾದರೂ ತಪ್ಪನ್ನು ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಲೋಕಸ್ಪಂದನ ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು. ಅವರ ಒಂದು ಠಾಣೆಗೆ ಹೋದಾಗ ಅವ್ರದ್ದು ಯಾವ ಥರ ಒಂದು ಪ್ರತಿಕ್ರಿಯೆ ಇತ್ತು, ಅವ್ರಿಗೆ ಯಾವ ಥರ ಅವ್ರ ಜೊತೆ ವರ್ತನೆ ಇತ್ತು ಅಂತಕ್ಕಂಥದ್ರ ಬಗ್ಗೆ ಮತ್ತು ಕೆಲಸಗಳು ಆಗ್ತಾ ಇದ್ದಾವೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಅವರು ಫೀಡ್ಬ್ಯಾಕನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೇನೆ.
ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 30 ಪೊಲೀಸ್ ಠಾಣೆಗಳಲ್ಲಿ ಸಹಿತ ಈ ಲೋಕಸ್ಪಂದನ QR ಕೋಡ್ ಅನ್ನು ನಾವು ಅಳವಡಿಸಿದ್ದೀವಿ. ಅದರಲ್ಲಿ ಬಾಳೆಹೊನ್ನೂರಲ್ಲೂ ಅಳವಡಿಸಿದ್ದೀವಿ. ಬಾಳೆಹೊನ್ನೂರಲ್ಲಿ ತುಂಬ ಚೆನ್ನಾಗಿ ಜನರು ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇದೆ. ಅದೇ ಥರ ಜಿಲ್ಲೆಯಾದ್ಯಂತ ಎಲ್ಲ ಠಾಣೆಗಳಲ್ಲಿ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಜನರ ಸೇವೆಗೋಸ್ಕರ ಪೊಲೀಸ್ ಸೇವೆಯನ್ನು ಒದಗಿಸಲಿಕ್ಕೆ ಯಾವ ಥರ ನಾವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ಆ ಬೇಸಿಸ್ ಮೇಲೆ, ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಹೆಚ್ಚಿನ ಒಂದು ನಿಗಾ ವಹಿಸಿ ಒಳ್ಳೆಯ ರೀತಿಯ ಒಂದು ಜನಸ್ನೇಹಿ ಪೊಲೀಸರನ್ನಾಗಿ ಕಾರ್ಯಕ್ರಮಗಳನ್ನು ಸೇವೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇವರ ಕೆಲಸಕ್ಕೆ ಸ್ಥಳೀಯರು ಕೂಡ ಕೈಜೋಡಿಸಿ ಸಾಥ್ ನೀಡಿದ್ದಾರೆ. ಇಂದು ಠಾಣೆ ಜೊತೆ ಬಾಳೆಹೊನ್ನೂರಿನಲ್ಲಾದ ಬದಲಾವಣೆ ಕಂಡು ಜನರೇ ಬಾಳೆಹೊನ್ನೂರು ಪೊಲೀಸರು ನಿಜವಾದ ಜನಸ್ನೇಹಿ ಪೊಲೀಸ್ ಅಂತಿದ್ದಾರೆ. ನಮಗೆ ಬಾಳೆಹೊನ್ನೂರು ಟೇಷನ್ ಅನಿಸ್ತಾ ಇಲ್ಲ. ಫ್ರೆಂಡ್ಸ್ ಜೊತೆಲೆಲ್ಲ ಹೋಗಿ ಮಾತಾಡ್ತಿದ್ವಿ ಅಂತ ಆ ಲೆವೆಲಿಗೆ ಮಾಡಿದ್ದಾರೆ. ಇನ್ನೊಂದು ಹಿಂದೆ ಎಲ್ಲ ಟೇಷನ್ ಹೇಗಿತ್ತಂದರೆ ಅಲ್ಲಿ ಹೋಗಲಿಕ್ಕೆ ಹೆದರಿಕೆ ಆಗ್ತಿತ್ತು. ಅಲ್ಲಿ ನಿಂತು ಪೊಲೀಸ್ನವರು ಮಾತಾಡೋ ರೀತಿ ಏನಪ್ಪ ನಿಂತ್ಗ ಅಲ್ಲಿ ಅಂತಿದ್ರು. ಇವತ್ತು ಹಂಗಲ್ಲ, ಒಳಗೆ ಹೋದ ಕೂಡಲೇ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರೆ, ಗೌರವ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಸಮಸ್ಯೆ ಏನು ಅಂತ ಕ್ಲೀನಾಗಿ ಕೇಳಿಕೊಂಡು ಅದಕ್ಕೆ ಕೆಲವೊಂದು ಅಲ್ಲೇ ಸಜೆಷನ್ ಕೊಟ್ಟು ಕಳಿಸ್ತಾರೆ. ಈ ಥರ ಮಾಡಿಯಪ್ಪ, ಯಾಕೆ ಸುಮ್ಮನೆ ಕೇಸ್ ಹಾಕ್ತೀರಿ, ಹಾಗೆ ಮಾಡ್ತೀರಿ ಅಂತ. ಇನ್ನೂ ಏನಂದರೆ ಎಲ್ಲ ಪೊಲೀಸ್ನವರು ಒಂಥರ ಫ್ರೆಂಡ್ಲಿ ಆಗಿದ್ದಾರೆ. ಹಿಂದೆಲ್ಲ ಒಬ್ಬರು ಪೊಲೀಸ್ ಬಂದರು ಅಂದರೆ ನಾವೆಲ್ಲ ಸೈಡಲ್ಲಿ ಹೋಗಿ ನಿಲ್ತಿದ್ವಿ, ಇವ್ರು ಸಾಹಸ ನಮಗೆ ಬೇಡಪ್ಪ, ಯಾಕೆ ಬೇಕು ಅಂತ. ಇವತ್ತು ಆ ಥರದಿಲ್ಲ. ಇವತ್ತು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಬಾಳೆಹೊನ್ನೂರಲ್ಲಿ. ನಾವು ಹಿಂದೆಲ್ಲ ಟೇಷನ್ ಹತ್ರ ಹೋಗ್ಬೇಕಂದ್ರೆ ಯಾರಿಗೂ ಫೋನ್ ಮಾಡಿಸಿ ಚೂರು ಹೇಳಿ ಅಂತೇಳಿ ಹೋಗ್ಬೇಕಿತ್ತು. ಇವತ್ತು ಹಾಗಲ್ಲ, ನಾವೇ ಡೈರೆಕ್ಟಾಗಿ ಹೋಗಿಬಿಟ್ಟು ಸರ್ ನಮ್ಮ ಸಮಸ್ಯೆ ಹಿಂಗಿದೆ ಅಂದಾಗ ತಕ್ಷಣ ಸ್ಪಂದನೆ ಮಾಡ್ತಾರೆ. ಪೊಲೀಸ್ನವರಾಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಒಳ್ಳೆಯ ಸ್ಪಂದನೆ ಮಾಡ್ತಾರೆ. ಹಾಗೆ ಅವರು ಅದು ಟೇಷನ್ ಅನ್ನಂಗೆ ಇಲ್ಲ, ಅಷ್ಟು ಚೆಂದ ಮಾಡಿ ಹೋಗಿ ಕೂರಂಥ ಒಂದು ಪೊಸಿಷನ್ ಮಾಡಿದ್ದಾರೆ. ಅವರು ಮಲ್ಲಂದೂರಲ್ಲೂ ಇದೇ ಥರ ಮಾಡಿದರು ಅಂಥೇಳಿ ಅಲ್ಲಿ ತುಂಬ ಜನ ಹೇಳ್ತಿದ್ರು, ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ಟೇಷನ್ ಮಾಡಿದ್ದಾರೆ ಅಂತ. ನಾನು ಒಂದು ಸತಿ ಹೋದಾಗ ನೋಡಿದ್ದೆ. ಅದೇ ಥರ ಇವತ್ತು ಬಾಳೆಹೊನ್ನೂರಲ್ಲಿ ಅದಕ್ಕಿಂತನೂ ಹೈಫೈ ಅಂತ ಹೇಳ್ಬೋದು.